ನಮಸ್ಕಾರ ಕನ್ನಡಿಗರಿಗೆ. ನನ್ನ ಮುಂದೆ ಯಾರು ಕುಂತಾರ ಅಂತ ನಿಮಗೂ ಗೊತ್ತೈತಿ, ತಿಳ್ಕೊಳ್ಳು ಶಕ್ತಿ ನಿಮಗೈತಿ, ತಿಳ್ಕೊರಿ. ನಾ ಹೆಸರ ಹೇಳಂಗಿಲ್ಲ. ಈಗಾಗಲೇ ಎಲ್ಲಿ ನೋಡಿದ್ರು ಅಲ್ಲಿ ಸೌಜನ್ಯ ಕೇಸ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದೇ ಟೆನ್ಷನ್. ಆದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಬರ್ರಿ. ಹಂಗ ನಿಮ್ಮ ಅನಿಸಿಕೆ ಏನ, ನಮಗ್ ಸಪೋರ್ಟ್ ಮಾಡ್ತಿರೋ ಇಲ್ಲೋ ಅಂತ ಕಾಮೆಂಟ್ ನಾಗ ಹಾಕ್ರಿ. ಹಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮದ. ಬರ್ರಿ ಈ ದೊಡ್ಡ ಮನುಷ್ಯನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರೋಣಂತ. ಗಣಂದಾರಿ ಕೆಲಸ ಮಾಡ್ಯಾರ ಇವ್ರ. ಯಾರಪ್ಪ ನೀನು? ಸಮೀರ್ ಎಮ್ಡಿ, ನನ್ನ ಮೇಲೆ ಯಾಕಷ್ಟ ಸುಳ್ಳು ಆರೋಪ ಹೊರಸ್ಲಾಕತ್ತಿ? ಎಲ್ಲಿಂದ ತೆಗಿಲಾಕತ್ತಿ ನೀನು? ಎಲ್ಲ ಡಾಕ್ಯುಮೆಂಟ್ ಹಂಗ ಎಲ್ಲ ಸಾಕ್ಷಿಗಳು. ನನಗಂತೂ ಸಾಕಾಗಿ ಹೋಗೈತಿ. ಎಲ್ಲಿ ನೋಡಿದ್ರು ನಂದ ಚರ್ಚೆ. ನಾನು ಅವಾಗ್ಲೇ ಹೇಳಿದ್ದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ನಾನ್ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ, ಬೇರೆ ಯಾರು ಮಾಡಿದ್ದು. ನನ್ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ಎಲ್ಲ? ಓಹೋ, ಸುಳ್ಳು ಆರೋಪ. ಗೊತ್ತಾಗುತ್ತೆ ಗೊತ್ತಾಗುತ್ತೆ, ಸ್ವಲ್ಪ ದಿನದಲ್ಲಿ ಎಲ್ಲಾನು ಗೊತ್ತಾಗುತ್ತೆ. ಯಾವುದು ಸುಳ್ಳು ಯಾವುದು ನಿಜ ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ವೇಟ್ ಅಂಡ್ ಸಿ. ನೋಡ್ರಿ ಜನತೆ, ಹೆಂಗ ಹೇಳಕತ್ತಾರ ಇವರು. ಅವ್ರಿಗೆ ಏನು ಗೊತ್ತೇ ಇಲ್ಲಂತ. ಅಲ್ಲಪ್ಪ, ಅದರಲ್ಲಿ ನನ್ನ ತಮ್ಮನ ಮಗನ ಹೆಸರು ಇತ್ತು. ಆದ್ರೆ ಅವತ್ತು ಅವನು ಅಮೆರಿಕಾದಲ್ಲಿದ್ದ, ಇಲ್ಲಿ ಇರ್ಲಿಲ್ಲ. ಅವನ ಹೆಸರಲ್ಲಿ ಬೇರೆ ಯಾರೋ ಮಾಡಿದ್ದು. ಅದನ್ನ ಯಾಕೆ ನಮಗೆ ತೊಂದರೆ ಕೊಡ್ತಾ ಇದ್ದೀರಾ? ಅದನ್ನಷ್ಟೇ ಅಲ್ಲದೆ ಇನ್ನು ಧರ್ಮಸ್ಥಳ ಸುತ್ತಮುತ್ತ ಸಿಕ್ಕಾಪಟ್ಟೆ ಹೆಣಗಳನ್ನು ಮುಚ್ಚಿದ್ದಾರೆ ಅಂತ ಎಬ್ಬಿಸ್ತಾ ಇದ್ದೀರಲ್ಲ, ಎಲ್ಲಿದ್ದಾವೆ ಗುರು ಹೆಣಗಳು? ನಾನು ಸಮೀರ್ ಎಮ್ಡಿ ಬೈ ಮಿಸ್ಟೇಕ್ ಆಗಿ ಯೂಟ್ಯೂಬರ್ ಆಗ್ಬಿಟ್ಟೆ. ನಾನೇನಾದ್ರೂ ಪೊಲೀಸ್ ಆಗಿದ್ರೆ ಇವರನ್ನ ಅವತ್ತೇ ಯಾವುದೋ ಒಂದು ಕಾಲದಲ್ಲೇ ಜೈಲಿಗೆ ಹಾಕಿ ಉಳ್ಳುಳಿಸಾಡಿ ಒದ್ದು ಬಿಡ್ತಾ ಇದ್ದೆ. ಆದ್ರೆ ಆವಾಗಿನ ಪೊಲೀಸರು ಸ್ವಲ್ಪ ಬೇರೆನೆ ಇದ್ರು. ಆದ್ರೆ ಈಗ ಇದೆಲ್ಲ ನಡೆಯಂಗಿಲ್ಲ. ಸಾಕ್ಷಿ ಸಮೇತ ಹಿಡಿಯೋದೆ, ಒದ್ದ ಒಳಗ ಹಾಕೋದೆ. ಅಲ್ಲಪ್ಪ, ಆ ಸೌಜನ್ಯ ನಮ್ಮ ಊರಿನ ಮಗು. ನಾವೇ ಪೊಲೀಸರಿಗೆ ಹೇಳಿದ್ದೇವೆ ಸರಿಯಾಗಿ ತನಿಖೆ ಮಾಡಿ ಅವರನ್ನ ಹಿಡೀರಿ ಅಂತ. ನಾವೇ ಮಾಡಿದ್ದೀವಿ ಅಂತ ಅಂದ್ರೆ ಹೇಗೆ ತಮ್ಮ ಅದು? ಅದನ್ನ ಬಿಟ್ಟು ಯಾವನ್ನು ಈಗ ಬಂದವನಂತೆ ಹೆಣ ಊತಿಟ್ಟಿದ್ದೇನೆ ನಾನೇ ಸ್ವತಃ. ನೂರಾರು ಹೆಣ, ಸಾವಿರಾರು ಹೆಣಗಳನ್ನು ಅವ ಈಗ ತೆಗೆದು ತೋರಿಸ್ತೇನೆ ಅಂತ ಬಂದಿದ್ದಾನೆ. ಏನಿದು ಏನು ಎಲ್ಲ ಏನು ನಮ್ಗೆ ಅರ್ಥನೇ ಆಗ್ತಿಲ್ಲ. ಸ್ವಾಮಿ, ಇದನ್ನ ನೀವು ಡಿಸೈಡ್ ಮಾಡೋದಲ್ಲ, ಕೋರ್ಟ್ ಡಿಸೈಡ್ ಮಾಡುತ್ತೆ. ಹಾಗೆ ನಮ್ಮ ಜನಗಳು ಡಿಸೈಡ್ ಮಾಡ್ತಾರೆ. ಕನ್ನಡಿಗರೇ, ಇಷ್ಟೊತ್ತನ ಆಗಿದ್ದು ನೋಡಿರಿ. ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಸಪೋರ್ಟ್ ಮಾಡ್ರಿ. ಹಂಗ ಈ ದೊಡ್ಡ ಮನುಷ್ಯಾಗ ಏನ್ ಹೇಳ್ತೀರಿ ಕಾಮೆಂಟ್ ಒಳಗ ನೀವ ಹೇಳ್ರಿ. ಒಂದ್ ಸ್ವಲ್ಪ ಸಪೋರ್ಟ್ ಮಾಡುದು ಬಿಡಬೇಡ್ರಿ. ಮತ್ತ ಈ ಕೇಸ್ ಮುಗಿವರೆಗೂ ಒಟ್ಟ ಯಾರು ಬೇರೆ ಕಡೆ ನೋಡ್ಬ್ಯಾಡ್ರಿ. ಈ ಕೇಸ್ ಕಡೆ ನೋಡ್ರಿ ಎಲ್ಲಾರು.